34 ದಿನಗಳಾಯಿತು ಪ್ರಜ್ವಲ್ ವಿದೇಶದಲ್ಲಿ ತಲೆಮರೆಸಿಕೊಂಡು. 34 ದಿನಗಳ ಕಳ್ಳಾಟಕ್ಕೆ ಕೊನೆಗೂ ಕೂಡ ಬ್ರೇಕ್ ಬಿದ್ದಿದೆ. ಇವತ್ತು ಮಧ್ಯರಾತ್ರಿ ಅಂದರೆ ನಾಳೆಯ ಲೆಕ್ಕಕ್ಕೆ ಸೇರಿಕೊಳ್ಳುತ್ತೆ. 1 ಗಂಟೆಗೆ ಬೆಂಗಳೂರಿನ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಲ್ಯಾಂಡ್ ಆಗ್ತಾ ಇದ್ದಾರೆ ಪ್ರಜ್ವಲ್ ರೇವಣ್ಣ. ಕೊನೆಗೂ ಕೂಡ ಬರುವಂತಹ ಮನಸ್ಸನ್ನು ಮಾಡಿದ್ದಾರೆ. ಹಾಗೆ ನೋಡಕ್ಕೆ ಹೋದರೆ ಇವತ್ತು ಮಧ್ಯಾಹ್ನ 2-2:30 ತನಕನೂ ಕೂಡ ಏರ್ಪೋರ್ಟ್ಗೆ ಬರ್ತಾರಾ ಬರಲ್ವಾ, ಅದೇ ಫ್ಲೈಟಲ್ಲಿ ಟ್ರಾವೆಲ್ ಮಾಡ್ತಾರಾ ಇಲ್ವಾ ಅಂತಕ್ಕಂಥ ಗೊಂದಲ ಕಾಡ್ತಾನೆ ಇತ್ತು. ಕೊನೆಗೂ ಕೂಡ ಕೊನೆಯ ಮೊಮೆಂಟ್ನಲ್ಲಿ ಮ್ಯೂನಿಕ್ ಏರ್ಪೋರ್ಟ್ಗೆ ಚೆಕ್ ಇನ್ ಆಗಿರ್ತಕ್ಕಂಥದ್ದು ಪ್ರಜ್ವಲ್ ರೇವಣ್ಣ. ಅದಾದ ನಂತರ ಚೆಕ್ ಇನ್ ಫಾರ್ಮ್ಯಾಲಿಟೀಸ್ ಎಲ್ಲ ಮುಗಿಸಿ ನಂತರ ವಿಮಾನವನ್ನು ಏರಿದ್ದಾರೆ. ವಿಮಾನದಲ್ಲಿ ಈಗ ಬೆಂಗಳೂರಿನತ್ತ ಪ್ರಯಾಣವನ್ನು ಬೆಳೆಸಿದ್ದಾರೆ. ಬೆಂಗಳೂರಿಗೆ ಬಂದ ನಂತರ ಏನು ಅಂತಕ್ಕಂಥದ್ದೆಲ್ಲ ಗೊತ್ತಿರುವಂತಹ ವಿಚಾರಣೆ. SIT ಅವರು ಈಗಾಗಲೇ ಏರ್ಪೋರ್ಟ್ನಲ್ಲಿ ಕಾಯ್ತಾ ಇದ್ದಾರೆ. ಏರ್ಪೋರ್ಟ್ನಲ್ಲೇ ಪ್ರಜ್ವಲ್ ರೇವಣ್ಣ ಲಾಕ್ ಮಾಡ್ತಾರೆ. ಆದರೆ 34 ದಿನಗಳ ಕಾಲ ಸತತವಾಗಿ ಯಾವ ದೇಶದಲ್ಲಿ ಅವರು ಇದ್ದರು ಏನು ಎತ್ತ ಯಾವುದೂ ಕೂಡ ಗೊತ್ತಿಲ್ಲ. ಒಂದೇ ಒಂದು ನಮಗೆ ಹಿಂಟ್ ಸಿಕ್ಕಿದ್ದು, ಅವರು ಟಿಕೆಟ್ ಬುಕ್ ಮಾಡಿಸಿದ್ದು ನಿನ್ನೆ ಮ್ಯೂನಿಕ್ ಟು ಬ್ಯಾಂಗ್ಳೂರ್. ಆವಾಗ ಅವರು ಜರ್ಮನಿಯಲ್ಲೇ ಇದ್ದಾರೆ, ಮ್ಯೂನಿಕ್ನಿಂದನೇ ಹೊರಡ್ತಾರೆ ಅಂತಕ್ಕಂಥದ್ದು ಕನ್ಫರ್ಮ್ ಆಯಿತು. ಸೊ ಕೊನೆಗೂ ಕೂಡ ಆ ಎಲ್ಲ ಕಾಯುವಿಕೆಗೆ ಕೊನೆ ಬಂದಿದೆ ಅಂತ ಅನಿಸ್ತಾ ಇದೆ. ಹಾಗಾಗಿ ಪ್ರಜ್ವಲ್ ರೇವಣ್ಣ ಈಗ ಬೆಂಗಳೂರಿನತ್ತ ಪ್ರಯಾಣವನ್ನು ಬೆಳೆಸಿದ್ದಾರೆ. ಪೆನ್ ಡ್ರೈವ್ ಪ್ರಕರಣದ ಪ್ರಮುಖ ಆರೋಪಿ ಸಂಸದ ಪ್ರಜ್ವಲ್ ರೇವಣ್ಣ ದೇಶವನ್ನು ಬಿಟ್ಟು 34 ದಿನಗಳು ಕಳೆದಿತ್ತು. 34 ದಿನಗಳ ಕಳ್ಳಾಟಕ್ಕೆ ಕೊನೆಗೂ ತೆರೆ ಬಿದ್ದಿದೆ. ಆತನನ್ನು ಕರೆತರೋದಕ್ಕೆ ಹರಸಾಹಸವನ್ನು SIT ಅವರು ಪಟ್ಟರು. ಲುಕ್ಔಟ್ ನೋಟಿಸ್, ಬ್ಲೂ ಕಾರ್ನರ್ ನೋಟಿಸ್, ಕೋರ್ಟ್ನಿಂದ ಅರೆಸ್ಟ್ ವಾರೆಂಟ್, ಕೊನೆಗೆ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ರದ್ದು, ಎಲ್ಲ ಪ್ರಯತ್ನಗಳು ಕೂಡ ಆಯಿತು. ಕೊನೆಗೂ ಕೂಡ ಅದೆಲ್ಲ ಪ್ರಯತ್ನಗಳಿಗೂ ಡೋಂಟ್ ಕೇರ್ ಎಂದಿದ್ದಂತಹ ಪ್ರಜ್ವಲ್ ರೇವಣ್ಣ ಈಗ ಅವರು ತಮ್ಮ ವಿಡಿಯೋದಲ್ಲಿ ಹೇಳಿಕೊಂಡಂತಹ ಪ್ರಕಾರ ಇವತ್ತು ಮ್ಯೂನಿಕ್ನಿಂದ ಹೊರಟಿದ್ದಾರೆ. ಈ ಮ್ಯೂನಿಕ್ನಿಂದ ಹೊರಟು ಈಗಾಗಲೇ ವಿಮಾನ ಟೇಕ್ ಆಫ್ ಕೂಡ ಆಗಿದೆ. ಮಧ್ಯರಾತ್ರಿ 1 ಗಂಟೆಗೆ ಬೆಂಗಳೂರಿಗೆ ಬರುತ್ತೆ. ನಾನ್ ಸ್ಟಾಪ್ ಫ್ಲೈಟ್ನಲ್ಲಿ ಬಿಸ್ನೆಸ್ ಕ್ಲಾಸ್ನಲ್ಲಿ ಈಗ ಪ್ರಜ್ವಲ್ ರೇವಣ್ಣ ಅವರು ಬೆಂಗಳೂರು ಕಡೆಗೆ ಬರ್ತಾ ಇದ್ದಾರೆ. ಸೊ ಒಂದು ರೀತಿಯಲ್ಲಿ ಬಕಪಕ್ಷಿಯಂತೆ ಕಾದು ಕುಳಿತಿರ್ತಕ್ಕಂಥ SIT ಅವರು ಏರ್ಪೋರ್ಟ್ನಲ್ಲೇ ಅವರನ್ನು ಬಂಧಿಸೋದಕ್ಕೆ ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ಸಂಜೆ 4:05 ಮ್ಯೂನಿಕ್ನಿಂದ ವಿಮಾನ ಟೇಕ್ ಆಫ್ ಆಗಿದೆ. ಅರ್ಧ ಗಂಟೆ ತಡವಾಗಿ ಟೇಕ್ ಆಫ್ ಆಗಿದೆ ವಿಮಾನ. ಬಿಸಿನೆಸ್ ಕ್ಲಾಸ್ ಸೀಟ್ ನಂಬರ್ 8G ಯಲ್ಲಿ ಪ್ರಜ್ವಲ್ ರೇವಣ್ಣ ಪ್ರಯಾಣವನ್ನ ಆರಂಭಿಸಿದ್ದಾರೆ. ಬೆಂಗಳೂರಿಗೆ ಬಂದ ಕೂಡಲೇ ಕಾನೂನು ಪ್ರಕ್ರಿಯೆಗಳೆಲ್ಲವೂ ಕೂಡ ಆಗುತ್ತೆ. ಹಾಗೆ ನೋಡಕ್ ಹೋದ್ರೆ 3:35ಕ್ಕೆ ಪ್ರಜ್ವಲ್ ರೇವಣ್ಣ ಅವರಿದ್ದಂತಹ ಆ ಒಂದು ವಿಮಾನ ಟೇಕ್ ಆಫ್ ಆಗಬೇಕಾಗಿತ್ತು. ಅಲ್ಲಿ ಹವಾಮಾನ ವೈಪರೀತ್ಯದ ಪರಿಣಾಮವಾಗಿ ಅರ್ಧ ಗಂಟೆ ತಡವಾಗುತ್ತೆ ಅನ್ನೋ ಮಾಹಿತಿ ಲಭ್ಯವಾಯಿತು. ಆ ಕಾರಣದಿಂದಾಗಿ 4:05 ಎಕ್ಸಾಕ್ಟ್ ಆಗಿ ಟೇಕ್ ಆಫ್ ಆಗಿದೆ. ಮ್ಯೂನಿಕ್ನಿಂದ ಲುಫ್ತಾನ್ಸಾ ಏರ್ಲೈನ್ಸ್ ಮೂಲಕವಾಗಿ ಅವರು ಪ್ರಯಾಣವನ್ನು ಆರಂಭಿಸಿದ್ದಾರೆ. ರಾತ್ರಿ 12:30-35 ಸಂದರ್ಭಕ್ಕೆ ಬರಬೇಕಾಗಿತ್ತು. ಅಲ್ಲಿ ಅರ್ಧ ಗಂಟೆ ತಡ ಆಗಿರೋದ್ರಿಂದ ಇಲ್ಲಿಯೂ ಕೂಡ ಅರ್ಧ ಗಂಟೆ ತಡವಾಗಿ ಅವರು ಬರ್ತಾರೆ. ಅಂದ್ರೆ 1 ಗಂಟೆಯ ಹೊತ್ತಿಗೆ ಅವರು ಇಲ್ಲಿ ರೀಚ್ ಆಗ್ತಾರೆ. ಕೆಲವು ಪ್ರತಿಷ್ಠಿತ ವಿಮಾನಯಾನ ಸಂಸ್ಥೆಗಳು ಅವರ ವಿಮಾನ ಒಂದು ಜಾಗದಿಂದ ಟೇಕ್ ಆಫ್ ಆಗಿ ಮತ್ತೊಂದು ಕಡೆ ಲ್ಯಾಂಡ್ ಆಗುವ ತನಕನೂ ಕೂಡ ಅವರದ್ದೇ ವೆಬ್ಸೈಟ್ನಲ್ಲಿ 3G ಲೈವ್ ವಿಡಿಯೋ ವಿಮಾನದ್ದು ಕೊಡ್ತಾ ಇರ್ತಾರೆ. ನೀವೀಗ ನೋಡ್ತಾ ಇರ್ತಕ್ಕಂಥದ್ದು ಕೂಡ 3D ಲೈವ್ ವಿಡಿಯೋ, ಅದು ಲುಫ್ತಾನ್ಸಾ ಏರ್ಲೈನ್ಸ್ದು. ಇದೇ ವಿಮಾನದಲ್ಲೇ ಈಗ ಪ್ರಜ್ವಲ್ ರೇವಣ್ಣ ಬೆಂಗಳೂರಿಗೆ ಬರ್ತಾ ಇರ್ತಕ್ಕಂಥದ್ದನ್ನು ತಾವು ಗಮನಿಸ್ತಾ ಇದ್ದೀರಾ. ಅಂದರೆ ಪ್ರಯಾಣಿಕರು ಮತ್ತೆ ಅವರಿಗೆ ಕಾಯ್ತಾ ಇರ್ತಕ್ಕಂಥ ಸಂಬಂಧಿಕರು, ಸ್ನೇಹಿತರು ಇದನ್ನು ನೋಡಿ ವಿಮಾನದ ಯಾವುದೇ ತೊಂದರೆ ಇಲ್ಲ, ಇನ್ ಟೈಮ್ಗೆ ವಿಮಾನ ಲ್ಯಾಂಡ್ ಆಗುತ್ತೆ ಅಥವಾ ಹವಾಮಾನ ವೈಪರೀತ್ಯ ಆಗಿದೆ, ಎಲ್ಲ ವಿಚಾರಗಳನ್ನು ವೆಬ್ಸೈಟ್ ಮುಖಾಂತರ ತಿಳ್ಕೊಳ್ಳಬಹುದು. ಆ ರೀತಿ ಪ್ರತಿಯೊಂದು ಮಾಹಿತಿ ಕೂಡ ಈ ವಿಮಾನದಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಲುಫ್ತಾನ್ಸಾ ಏರ್ಲೈನ್ಸ್ ಪ್ರತಿಷ್ಠಿತ ಏರ್ಲೈನ್ಸ್ ಸಂಸ್ಥೆ, ಅವರು ಕೊಡ್ತಾ ಇರ್ತಕ್ಕಂಥ ಲೈವ್ ವಿಡಿಯೋವನ್ನು ತಾವೀಗ ಗಮನಿಸ್ತಾ ಇದ್ದೀರಾ. ಅದನ್ನು ತಾವು ಗಮನಿಸ್ತಾ ಇರ್ತಕ್ಕಂಥದ್ದು ಇದೇ ವಿಮಾನದಲ್ಲೇ ಬಿಸ್ನೆಸ್ ಕ್ಲಾಸ್ನಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಬರ್ತಾ ಇದ್ದಾರೆ. ಅವರು ಎಲ್ಲಿ ಎಷ್ಟು ದೂರ ಕವರ್ ಆಗಿದೆ,
ಎಲ್ಲಿಂದ ಟೇಕ್ ಆಫ್ ಆಗಿದೆ, ಎಷ್ಟು ಗಂಟೆಗೆ ಟೇಕ್ ಆಫ್ ಆಗಿದೆ, ಎಲ್ಲಿಗೆ ಲ್ಯಾಂಡ್ ಆಗ್ತಾ ಇದೆ, ಇವಾಗ ಎಷ್ಟು ದೂರ ಅದು ಕ್ರಮಿಸಿದೆ, ಪ್ರತಿಯೊಂದು ವಿಚಾರಗಳು ಕೂಡ ನಿಮಗೆ ಈ ಲೈವ್ ವಿಡಿಯೋದಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಅಂದರೆ ಸಾಮಾನ್ಯವಾಗಿ ಎಲ್ಲ ವಿಮಾನಗಳ ಒಂದು ಕಂಪನಿಗಳು ಈ ಸೌಲಭ್ಯವನ್ನು ಕೊಡೋದಿಲ್ಲ. ಪ್ರತಿಷ್ಠಿತ ಇಂಟರ್ನ್ಯಾಷನಲ್ ಫ್ಲೈಟ್ಸ್ ಯಾವ್ಯಾವಿದೆ, ಡೊಮೆಸ್ಟಿಕಲ್ ಬರಲ್ಲ ಇವೆಲ್ಲ. ಪ್ರತಿಷ್ಠಿತ, ಈಗ ಉದಾಹರಣೆಗೆ ಅಮೆರಿಕ ಟು ಇಂಡಿಯಾ ಅಂತಂದಾಗ ನಿಮಗೆ 24 ಅವರ್ಸ್ ಜರ್ನಿ ಆಗುತ್ತೆ. ಅಂಥ ಟೈಮ್ನಲ್ಲಿ ನಿಮಗೆ ವೆಬ್ಸೈಟ್ಗೆ ಲಾಗಿನ್ ಆದರೆ ಆ ವಿಮಾನ ಈಗ ಪ್ರಸ್ತುತ ಎಲ್ಲಿದೆ, ಎಷ್ಟು ದೂರ ಕ್ರಮಿಸಿದೆ, ಅಲ್ಲಿನ ಹವಾಮಾನ ಪರಿಸ್ಥಿತಿ ಹೇಗಿದೆ, ಲ್ಯಾಂಡ್ ಆಗೋದಕ್ಕೆ ಇನ್ನೂ ಎಷ್ಟು ಟೈಮ್ ಆಗುತ್ತೆ, ಯಾವ ದೇಶದ ಮೇಲ್ಭಾಗದಲ್ಲಿ ಸದ್ಯಕ್ಕೆ ಅದು ಹಾರ್ತಾ ಇದೆ, ಯಾವ ಆಲ್ಟಿಟ್ಯೂಡ್ನಲ್ಲಿ ಅದು ಹಾರ್ತಾ ಇದೆ, ಅಂದರೆ ಯಾವ ಹೈಟಲ್ಲಿ, ಎಲ್ಲವೂ ಕೂಡ ನಿಮಗೆ ಡೀಟೇಲ್ ಆಗಿ ಗೊತ್ತಾಗ್ತಾ ಹೋಗುತ್ತೆ. ಸೊ ಇದು ಡೊಮೆಸ್ಟಿಕ್ ಫ್ಲೈಟ್ಗಳಲ್ಲಿ ಸೌಲಭ್ಯ ಇರಲ್ಲ. ಇಂಟರ್ನ್ಯಾಷನಲ್ ಫ್ಲೈಟ್ಗಳಲ್ಲಿ ಇವೆಲ್ಲವೂ ಕೂಡ ಗೊತ್ತಾಗ್ತಾ ಹೋಗುತ್ತೆ. VVIPಗಳು ಎಲ್ಲರೂ ಕೂಡ ಟ್ರಾವೆಲ್ ಮಾಡ್ತಾ ಇರತಕ್ಕಂಥ ವಿಮಾನ ಆಗಿರೋದ್ರಿಂದ ಈ ಸೌಲಭ್ಯವನ್ನು ಕೆಲವು ಅಂತಾರಾಷ್ಟ್ರೀಯ ವಿಮಾನಯಾನ ಸಂಸ್ಥೆಗಳು ಒದಗಿಸುತ್ತವೆ. ಅದಕ್ಕೆ ಟ್ರಾವೆಲ್ ಮಾಡಬೇಕಾದ್ರೆ ಇಂಥ ಪ್ರತಿಷ್ಠಿತ ವಿಮಾನಯಾನ ಸಂಸ್ಥೆಗಳನ್ನೇ ಕೆಲವರು ಆಯ್ಕೆ ಮಾಡ್ಕೋತಾರೆ. ಆಮೇಲೆ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಬರಬೇಕಾದ್ರೆ ಕೆಳಗಡೆ ಭೂಮಿ ಇರಬೇಕು, ಸಮುದ್ರ ಇರಬಾರ್ದು, ಜಾಸ್ತಿ ಅವಾಯ್ಡ್ ಮಾಡಬೇಕು. ಭೂಮಿಯ ಮೇಲೆ ಹಾರುವಂತಹ ವಿಮಾನಗಳನ್ನ ಪ್ರಿಫರ್ ಮಾಡ್ತಕ್ಕಂಥ ಜನ ಜಾಸ್ತಿ ಇದ್ದಾರೆ. ಸೊ ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮುರಳಿ ಅವರಿಂದ ನಾನೀಗ ಪಡಿತಾ ಹೋಗ್ತೀನಿ. ಎಸ್ ಮುರಳಿ, ಈಗ ವಿಮಾನ ಟೇಕ್ ಆಫ್ ಆಗಿದೆ, ಕ್ಷಣದ ಮಾಹಿತಿ ಬರ್ತಾ ಇದೆ. ಸೊ ಟೋಟಲ್ ಈಗ ಸದ್ಯಕ್ಕೆ ಇರ್ತಕ್ಕಂಥ ಅಪ್ಡೇಟ್ಸ್ ಏನು? ಖಂಡಿತವಾಗಿಯೂ ಅರವಿಂದ್, ಯಾಕಂದ್ರೆ ಪ್ರಮುಖವಾಗಿ ಪ್ರಜ್ವಲ್ ರೇವಣ್ಣ ವಿರುದ್ಧ ಈಗಾಗಲೇ 3 ಅತ್ಯಾಚಾರ ಪ್ರಕರಣ ಆಗಿತ್ತು. 3 ಅತ್ಯಾಚಾರ ಪ್ರಕರಣ ದಾಖಲಾದ ಬಳಿಕ 34 ದಿನಗಳ ಕಾಲ ಅಂದ್ರೆ ನಿರಂತರವಾಗಿ ಅವರು ಕಣ್ಣ ಮುಚ್ಚಾಲೆ ಆಟವನ್ನೇ ಆಡ್ತಾ ಇದ್ರು. ಜೊತೆಗೆ ಕಳ್ಳಾಟವು ಕೂಡ ಗೊತ್ತಾಗ್ತಾ ಇತ್ತು. ಯಾಕಂದ್ರೆ ಅವರು ಬರುವಂತ ಮನ್ಸನ್ನ ಯಾವುದಕ್ಕೂ ಕೂಡ ಮಾಡ್ತಾ ಇರಲಿಲ್ಲ. ಈಗ ಕಣ್ಣ ಮುಚ್ಚಾಲೆ ಮತ್ತು ಕಳ್ಳಾಟ ಎರಡಕ್ಕೂ ಕೂಡ ಕ್ಲೈಮ್ಯಾಕ್ಸ್ ಈಗ ಆಗಿರುವಂಥದ್ದು. ಪ್ರಜ್ವಲ್ ರೇವಣ್ಣ ಕೊನೆಗೂ ಕೂಡ ಭಾರತಕ್ಕೆ ಅಥವಾ ಬೆಂಗಳೂರಿಗೆ ಬರುವಂತ ಪ್ರಯತ್ನವನ್ನು ಮಾಡಿದ್ದಾರೆ ಮತ್ತು ಏರ್ಪೋರ್ಟ್ಗೆ ಬಂದು ಈಗಾಗಲೇ ಫ್ಲೈಟ್ನಲ್ಲಿ ಟೇಕ್ ಆಫ್ ಆಗಿ ಈಗ ಸಂಚಾರವನ್ನು ಕೂಡ ಪ್ರಯಾಣವನ್ನು ಕೂಡ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಅಧಿಕೃತವಾಗಿ ಸಿಗ್ತಾ ಇರುವಂಥದ್ದು. ಯಾಕೆಂದ್ರೆ ಪ್ರಜ್ವಲ್ ರೇವಣ್ಣ ವಿರುದ್ಧ ನೋಟಿಸ್ ಇರ್ಬೋದು, ಲುಕೌಟ್ ನೋಟಿಸ್ ಇರ್ಬೋದು, ಬ್ಲೂ ಕಾರ್ನರ್ ನೋಟಿಸ್ ಇರ್ಬೋದು, ಕೊನೆಗೆ ಅವರ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಅನ್ನ ರದ್ದು ಮಾಡಬೇಕು ಅಂತೇಳಿ ಅವರ ಪಾಸ್ಪೋರ್ಟ್ ರದ್ದತಿಗೂ ಕೂಡ ಅರೆಸ್ಟ್ ವಾರೆಂಟ್ ಅನ್ನು ಪಡ್ಕೊಂಡು SIT ಅಧಿಕಾರಿಗಳು ಕಳೆದ 34 ದಿನಗಳಿಂದನೂ ಕಾನೂನಾತ್ಮಕವಾಗಿ ಯಾವ ರೀತಿಯಲ್ಲಿ ಹೋರಾಟಗಳನ್ನು ಮಾಡಬೇಕು, ಯಾವ್ಯಾವ ಆಪ್ಷನ್ಗಳಿದ್ದಾವೆ ಆ ಆಪ್ಷನ್ಗಳನ್ನೆಲ್ಲಾನು ಕೂಡ SIT ಅಧಿಕಾರಿಗಳು ಸದುಪಯೋಗ ಪಡಿಸ್ಕೊಳ್ಳುವಂಥದ್ದು ಮತ್ತು ಅದನ್ನ ಉಪಯೋಗ ಪಡಿಸ್ಕೊಂಡು ಟ್ಯಾಕಲ್ ಮಾಡೋ ಒಂದಷ್ಟು ಪ್ರಯತ್ನಗಳನ್ನು ಮಾಡಿದ್ರು. ಕೊನೆಗೆ ಏನು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ರದ್ದಾಗ್ತದೆ ಅಂತೇಳಿ ಗೊತ್ತಾದ ಬಳಿಕ ಪ್ರಜ್ವಲ್ ರೇವಣ್ಣ ಭಾರತಕ್ಕೆ ಬರುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಮನಸ್ಸನ್ನ ಮಾಡಿ ಈಗ ಬೆಂಗಳೂರು ಕಡೆ ಬರ್ತಾ ಇದ್ದಾರೆ. ಇನ್ನು SIT ಅಧಿಕಾರಿಗಳು ಅವರು ಬೆಂಗಳೂರು ಕಡೆ ಬರ್ತಾ ಇದ್ದಾರೆ ಅಂದ ತಕ್ಷಣ SIT ಅಧಿಕಾರಿಗಳು ಕೂಡ ಸಂಪೂರ್ಣವಾಗಿ ಅಲರ್ಟ್ ಆಗಿದ್ದಾರೆ. ಈಗಾಗಲೇ ಏರ್ಪೋರ್ಟ್ಗೆ ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಗಳು ಸಿಗ್ತಾ ಇದೆ. ಏರ್ಪೋರ್ಟ್ನಲ್ಲಿ ಅವರನ್ನ ಬಂಧನಕ್ಕೆ ಒಳಪಡಿಸುವಂಥದ್ದು. ಯಾಕೆಂದ್ರೆ ಇಮಿಗ್ರೇಷನ್ ಅಧಿಕಾರಿಗಳಿಗೆ ಈಗಾಗಲೇ ಮಾಹಿತಿಗಳನ್ನು ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಆತನ ಸಂಪೂರ್ಣ ಡೀಟೇಲ್ ಕೂಡ ಕೊಟ್ಟಿರುವಂಥದ್ದು. ಜೊತೆಗೆ ಇಮಿಗ್ರೇಷನ್ ಅಧಿಕಾರಿಗಳು ಅವರನ್ನ ಇಳಿದ ತಕ್ಷಣ ಅಂದ್ರೆ ಪ್ರಜ್ವಲ್ ರೇವಣ್ಣ ಇಳಿದ ತಕ್ಷಣ ತಮ್ಮ ವಶಕ್ಕೆ ಪಡೆದುಕೊಳ್ಳುವಂಥದ್ದು. ತಮ್ಮ ವಶಕ್ಕೆ ಪಡೆದುಕೊಂಡು ಇಮಿಗ್ರೇಷನ್ ಪ್ರಕ್ರಿಯೆಗಳೇನಿತ್ತು, ಯಾಕೆಂದ್ರೆ ಒಬ್ಬನ ವಿರುದ್ಧ ಲುಕೌಟ್ ನೋಟಿಸ್ ಆದ್ರೆ ಆ ಲುಕೌಟ್ ನೋಟಿಸ್ನ ಪ್ರಕ್ರಿಯೆಗಳೇನೇನಿರುತ್ತೆ, ಅದಾದ ನಂತರ ತನಿಖಾಧಿಕಾರಿ ಅಂದ್ರೆ ಯಾವ ತನಿಖಾ ಸಂಸ್ಥೆಗೆ ಬೇಕಾಗಿರ್ತದೆ ಆ ತನಿಖಾಧಿಕಾರಿಯನ್ನ ಕರೆಸ್ಕೊಳ್ಳುವಂಥದ್ದು. ಜೊತೆಗೆ ಡಾಕ್ಯುಮೆಂಟೇಶನ್ ಅಂದ್ರೆ ದಾಖಲಾತಿಗಳನ್ನ ಸೃಷ್ಟಿ ಮಾಡಿ ಅದಾದ ನಂತರ ದಾಖಲಾತಿಗಳ ಪ್ರಕ್ರಿಯೆಗಳೇನಿರುತ್ತೆ ಅದನ್ನೆಲ್ಲ ಕೂಡ ಮುಕ್ತಾಯಗೊಳಿಸಿದ ಬಳಿಕ ಅವರನ್ನ ಏನು SIT ಸುಪರ್ದಿಗೆ ಕೊಡುವಂತ ಪ್ರಕ್ರಿಯೆಯನ್ನ ಮಾಡುವಂಥದ್ದು. ಬಹುತೇಕ ಇದೆಲ್ಲ ಆಗುವಷ್ಟರೊಳಗೆ ಅಂದ್ರೆ ಈಗಿನ ಮಾಹಿತಿ ಪ್ರಕಾರ 12:30 ಅಥವಾ 1:05 ಈ ಅಂತರದ ಒಳಗಾಗಿ ಬೆಂಗಳೂರಿಗೆ ಲ್ಯಾಂಡ್ ಆಗ್ತದೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇದ್ದಾವೆ. ಅವ್ರು ಲ್ಯಾಂಡ್ ಆದ ಒಂದು ಅಥವಾ 2 ಗಂಟೆಗಳ ಕಾಲ ಈ ಪ್ರಕ್ರಿಯೆ ಆಗುತ್ತೆ. ಪ್ರಕ್ರಿಯೆ ಆದ ಬಳಿಕ ಅವರನ್ನ SIT ಸುಪರ್ದಿಗೆ ಕೊಡುವಂತ ಸಾಧ್ಯತೆಗಳು ಹೆಚ್ಚಾಗಿರುವಂತದ್ದು. ಅರವಿಂದ್, ಓಕೆ ಮುರಳಿ, ಆಕ್ಚುಲಿ ಅಲ್ಲಿಂದ ಅರ್ಧ ಗಂಟೆ ತಡವಾಗಿ ಟೇಕ್ ಆಫ್ ಆಗಿರೋದ್ರಿಂದ ಇಲ್ಲೂ ಕೂಡ ಅರ್ಧ ಗಂಟೆ ತಡವಾಗಿ ಅವರು ಲ್ಯಾಂಡ್ ಆಗುತ್ತೆ ಅನ್ನೋ ಲೆಕ್ಕಾಚಾರವನ್ನ ನಾವು ಇಟ್ಕೋಬಹುದಾ ಅಥವಾ ಇನ್ನೂ ಅರ್ಲಿ ಕೂಡ ಆಗಬಹುದಾ ರೀಚ್? ನಿಗದಿತ ಸಮಯದಲ್ಲಿ ಆಗುತ್ತೆ ಅನ್ನೋದ್ರ ಬಗ್ಗೆ ಈಗ ಅವರ ಆನ್ಲೈನ್ ವೆಬ್ಸೈಟ್ ಏನಿತ್ತು ಅದರಲ್ಲಿ ತೋರಿಸ್ತಾ ಇದ್ದಾರೆ ದಿವ್ಯಾ. ಅಂದ್ರೆ ಅದು ನಿರೀಕ್ಷೆಗಳು 1:05 ಒಳಗಡೆ ಆಗುವಂತ ಸಾಧ್ಯತೆಗಳು ಕೂಡ ಇದಾವೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಗಳು ಸಿಗ್ತಾ ಇರುವಂತದ್ದು. ಯಾಕೆಂದ್ರೆ ಅವರು ಜರ್ಮನಿಯ ಮ್ಯೂನಿಕ್ನಿಂದ ಫ್ಲೈ ಮಾಡ್ಬೇಕಂದ್ರೆ ಟೇಕ್ ಆಫ್ ಆಗೋದಕ್ಕಿಂತ ಮುಂಚೆ ಅಲ್ಲಿ ಪ್ರತಿಕೂಲ ವಾತಾವರಣ ಇತ್ತು. ಜೊತೆಗೆ ಅಲ್ಲಿ ಒಂದಷ್ಟು ಸಮಸ್ಯೆ ಆಗ್ತಿತ್ತು, ಅಂದ್ರೆ ಮಳೆ ಬರ್ತಾ ಇತ್ತು ಮತ್ತು ವಿಮಾನ ಟೇಕ್ ಆಫ್ ಆಗ್ಲಿಕ್ಕೆ ಅಲ್ಲಿ ಸರಿಯಾದ ಪರಿಸ್ಥಿತಿಗಳು ಇರಲಿಲ್ಲ, ವಾತಾವರಣ ಏನು ಸಹಕಾರವನ್ನು ಕೊಡ್ತಾ ಇರಲಿಲ್ಲ. ಆ ಹಿನ್ನೆಲೆಯಲ್ಲಿ ಅರ್ಧ ಗಂಟೆ
ಡಿಲೇ ಆಗಿರುವಂಥದ್ದು. ಅದಾದ ಬಳಿಕ ಈಗ ಅದು ಟೇಕ್ ಆಫ್ ಆಗಿದೆ. ಟೇಕ್ ಆಫ್ ಆಗಿ 12:30ಕ್ಕೆ ಲ್ಯಾಂಡ್ ಆಗ್ಬೋದು ಅಂತೇಳಿ ನಿರೀಕ್ಷೆಗಳಿದ್ದಾವೆ. 12:30ಕ್ಕೆ ಅವರು ಲ್ಯಾಂಡ್ ಆದ ಬಳಿಕ ಮುಂದಿನ ಕಾನೂನು ಪ್ರಕ್ರಿಯೆಗಳಂತೂ ಕಾನೂನು ಪ್ರಕ್ರಿಯೆಗಳನ್ನ ಇಮಿಗ್ರೇಷನ್ ಅಧಿಕಾರಿಗಳು ಮತ್ತು SIT ಅಧಿಕಾರಿಗಳು ಮುಂದುವರಿಸುವಂಥದ್ದು. ದಿವ್ಯಾ, ಈಗ ಒಂದು ವಿಚಾರ ಮುರಳಿ, ಮ್ಯೂನಿಕ್ನಿಂದ ಹೊರಟಿರ್ತಕ್ಕಂಥ ಪ್ರತಿಯೊಂದು ಡೀಟೇಲ್ಸ್ ಅಂದರೆ ಈಗ ಅವರು ಬರ್ತಾ ಇರತಕ್ಕಂಥದ್ದು, ಚೆಕ್ ಇನ್ ಆಗಿರ್ತಕ್ಕಂಥದ್ದು, ಮತ್ತು ಅವರು ಯಾವ ಕ್ಲಾಸ್ನಲ್ಲಿ ಬರ್ತಾ ಇದ್ದಾರೆ, ಪ್ರತಿಯೊಂದು ಮಾಹಿತಿ ಕೂಡ ಅಲ್ಲಿ ಏರ್ಪೋರ್ಟಿಂದ ಬೆಂಗಳೂರು ಏರ್ಪೋರ್ಟ್ಗೆ ಈಗಾಗಲೇ ಮಾಹಿತಿ ರವಾನೆ ಆಗಿರುತ್ತಾ ಹೇಗೆ ಅಂತ? ಖಂಡಿತ ಅರವಿಂದ್. ಯಾಕಂದ್ರೆ ಪ್ರಮುಖವಾಗಿ ಯಾವುದೇ ಒಂದು ವಿಮಾನ ನಿಲ್ದಾಣದಿಂದ ಮತ್ತೊಂದು ವಿಮಾನ ನಿಲ್ದಾಣಕ್ಕೆ ಹೋಗೋ ಸಂದರ್ಭದಲ್ಲಿ ಒಂದು ಮ್ಯಾನಿಫೆಸ್ಟೋವನ್ನ ಇಮಿಗ್ರೇಷನ್ ಅಧಿಕಾರಿಗಳು ಯಾವ ಏನು ವಿಮಾನ ಹೊರಟಿತ್ತೆ ಆ ವಿಮಾನ ಯಾವ ಏರ್ಪೋರ್ಟ್ನಲ್ಲಿ ಲ್ಯಾಂಡ್ ಆಗ್ತಾ ಇದೆ ಆ ಏರ್ಪೋರ್ಟ್ನ ಅಲ್ಲಿಯ ಇಮಿಗ್ರೇಷನ್ ಅಧಿಕಾರಿಗಳು, ಈಗ ಉದಾಹರಣೆಗೆ ಮ್ಯೂನಿಕ್ನಿಂದ ಟೇಕ್ ಆಫ್ ಆಗಿದೆ, ಅದು ಬೆಂಗಳೂರಿಗೆ ಲ್ಯಾಂಡ್ ಆಗ್ತಾ ಇದೆ ಅಂದಾಗ ಮ್ಯೂನಿಕ್ನ ಇಮಿಗ್ರೇಷನ್ ಅಧಿಕಾರಿಗಳು ಒಂದು ಮ್ಯಾನಿಫೆಸ್ಟೋನ ರೆಡಿ ಮಾಡಿ ಯಾರ್ಯಾರು ಬೋರ್ಡಿಂಗ್ ಆಗಿದ್ದಾರೆ, ಜೊತೆಗೆ ಯಾರ್ಯಾರ ಬಗ್ಗೆ ಮಾಹಿತಿಗಳಿದ್ದಾವೆ, ಅವರ ಪಾಸ್ಪೋರ್ಟ್ ಡೀಟೇಲ್ಸ್ಗಳಿರ್ಬೋದು, ಎಲ್ಲ ಸಂಪೂರ್ಣ ಮಾಹಿತಿ. ಅಂದರೆ ಒಬ್ಬ ಪ್ರಜ್ವಲ್ ರೇವಣ್ಣ ಅಂದರೆ ಆತನ ಸೀಟ್ ನಂಬರ್ 8G, ಅದಾದ ನಂತರ ಆತನ ಪಾಸ್ಪೋರ್ಟ್ ನಂಬರು, ಆತ ಯಾವ ಏನು ಮೇಲ್ ID-ನಲ್ಲಿ ಲಾಗಿನ್ ಆಗಿದ್ದಾನೆ, ಇದೆಲ್ಲ ಕೂಡ ಸಂಪೂರ್ಣ ಮಾಹಿತಿಯನ್ನು ಮ್ಯಾನಿಫೆಸ್ಟೋನ ಇಲ್ಲಿನ ಇಮಿಗ್ರೇಷನ್ ಅಧಿಕಾರಿಗಳಿಗೆ ಕಳಿಸ್ಕೊಡ್ತಾರೆ. ಈಗಿನ ಮಾಹಿತಿ ಪ್ರಕಾರ ಆತ 8G CT ನಂಬರಲ್ಲಿ ಪ್ರಯಾಣವನ್ನು ಬೆಳೆಸ್ತಾ ಇರೋಂಥದ್ದು. ಇಲ್ಲಿಗೆ ಬಂದ ಸಂದರ್ಭದಲ್ಲಿ ಇಲ್ಲಿ ಇಮಿಗ್ರೇಷನ್ ಅಧಿಕಾರಿಗಳು ಮತ್ತು ಕಸ್ಟಮ್ಸ್ನ ಅಧಿಕಾರಿಗಳು ಎರಡೂ ಕಡೆಗೂ ಕೂಡ ಒಂದು ಏನು ಮ್ಯಾನಿಫೆಸ್ಟೋ ಬರುತ್ತೆ. ಯಾಕಂದ್ರೆ ಇಮಿಗ್ರೇಷನ್ ಅಧಿಕಾರಿಗಳು ಆತನ ವಿರುದ್ಧ ಲುಕೌಟ್ ನೋಟಿಸ್ ಇದೆಯಾ ಏನು ಅನ್ನೋದ್ರ ಬಗ್ಗೆ ಚೆಕ್ ಮಾಡುವಂಥ ಪ್ರಕ್ರಿಯೆಗಳನ್ನು ಮಾಡ್ತಾರೆ. ಇನ್ನು ಕಸ್ಟಮ್ಸ್ನ ಅಧಿಕಾರಿಗಳು ಮಾಡೋ ಪ್ರಕ್ರಿಯೆಗಳೇನೆಂದರೆ, ಈಗ ಹೆಬಿಚುವಲ್ ಡ್ರಗ್ ಪೆಡ್ಲರ್ಗಳೇನಿರ್ತಾರೆ ಅವರೇನಾದರೂ ಈ ರೀತಿಯಲ್ಲಿ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರಾ ಏನು ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಗಳು ಕಸ್ಟಮ್ಸ್ನ ಅಧಿಕಾರಿಗಳಿಗೆ ಬರ್ತದೆ. ಅಂದರೆ ಸ್ಮಗ್ಲಿಂಗ್ ಮಾಡುವಂಥವ್ರು ಕೂಡ ಇರುವಂಥ ಸಾಧ್ಯತೆಗಳಿರುತ್ತೆ. ಆ ಹಿನ್ನೆಲೆಯಲ್ಲಿ ಇಮಿಗ್ರೇಷನ್ ಅಧಿಕಾರಿಗಳಿಗೆ ಮತ್ತು ಕಸ್ಟಮ್ಸ್ನ ಅಧಿಕಾರಿಗಳಿಗೆ ಎರಡಕ್ಕೂ ಕೂಡ ಮ್ಯಾನಿಫೆಸ್ಟೋ ಬರುತ್ತೆ. ಈಗಾಗಲೇ ಮ್ಯಾನಿಫೆಸ್ಟೋ ಬಂದಿದೆ. ಮ್ಯಾನಿಫೆಸ್ಟೋ ಪ್ರಕಾರ ಪ್ರಜ್ವಲ್ ರೇವಣ್ಣ 8GA ನಲ್ಲಿ ಪ್ರಯಾಣ ಬೆಳೆಸ್ತಾ ಇದ್ರೆ, ಅವರ ಪಕ್ಕದಲ್ಲಿ 8D ಅಂತೇಳಿ ಇನ್ನೊಂದು ಸೀಟ್ ಕೂಡ ಬುಕ್ಕಿಂಗ್ ಆಗಿತ್ತು. ಅದರಲ್ಲಿ ಯಾರು ಪ್ರಯಾಣ ಬೆಳೆಸ್ತಾ ಇದ್ದಾರೆ ಅನ್ನೋ ತಿಳ್ಕೊಳ್ಳೋ ಪ್ರಯತ್ನವನ್ನು ಕೂಡ SIT ಅಧಿಕಾರಿಗಳು ಮಾಡ್ತಾ ಇರೋಂಥದ್ದು. ದಿವ್ಯಾ, ಓಕೆ, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗೆ ಮುರಳಿ, ಧನ್ಯವಾದ. ಸೊ ಒಟ್ಟಾರೆ ಇವಾಗ 34 ದಿನಗಳ ಕಾಯುವಿಕೆ ಅಂತ್ಯವಾಗ್ತಾ ಇದೆ. ಮತ್ತೊಂದು ಸರ್ತಿ ನಾನು ತುಂಬ ಜನರಿಗೆ ಈ ಮಾಹಿತಿ ಗೊತ್ತಿರಲ್ಲ ದಿವ್ಯಾ, ಅದನ್ನು ಇನ್ನೊಂದು ಸರ್ತಿ ಹೇಳ್ಬಿಡೋಣ. ಯಾವುದೇ ಒಂದು ಅಂತಾರಾಷ್ಟ್ರೀಯ ವಿಮಾನ, ಪ್ರತಿಷ್ಠಿತ ವಿಮಾನ ಸಂಸ್ಥೆಗಳು ಒಂದು ನಗರದಿಂದ ಟೇಕ್ ಆಫ್ ಆದ ನಂತರ ಅದು ಮತ್ತೊಂದು ಡೆಸ್ಟಿನೇಷನಲ್ಲಿ ಲ್ಯಾಂಡ್ ಆಗೋ ತನಕ ಆ ವಿಮಾನದ 3D ದೃಶ್ಯಗಳ ಲೈವ್ ವಿಜುವಲನ್ನು ಅವರ ವೆಬ್ಸೈಟ್ನಲ್ಲಿ ಪ್ರಕಟ ಮಾಡ್ತಾ ಇರ್ತಾರೆ. ಈಗ ನೀವು ನೋಡ್ತಾ ಇರ್ತಕ್ಕಂಥದ್ದು ಲುಫ್ತಾನ್ಸಾ ಏರ್ಲೈನ್ಸ್ನ ವಿಮಾನ. ಇದೇ ವಿಮಾನ ಇದು ಯಾವುದೋ ಗ್ರಾಫಿಕ್ಸ್ ಅಂತನೋ ಅಥವಾ ಯಾವುದೋ ಒಂದು ಚಿತ್ರ ಅಂತನೋ ಅಂದ್ಕೊಳ್ಳೋದು ಬೇಕಾಗಿಲ್ಲ. ಇದೇ ವಿಮಾನವೇ ಈಗ ಮ್ಯೂನಿಕ್ನಿಂದ ಬೆಂಗಳೂರಿಗೆ ಬರ್ತಾ ಇರ್ತಕ್ಕಂಥದ್ದು. ಇದನ್ನು ಅವರ ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಅವರು ಪ್ರಕಟ ಮಾಡ್ತಾರೆ. ಯಾಕೆ ಅಂತಂದರೆ ಅವರಿಗೋಸ್ಕರ ಕಾಯ್ತಾ ಇರ್ತಕ್ಕಂಥವ್ರಿಗೆ ಮಾಹಿತಿ ಕೊಡುವ ಸಲುವಾಗಿ ಪ್ರತಿಯೊಂದು ವಿಚಾರ ಎಲ್ಲಿದೆ, ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡಿದೆ, ಯಾವ ಹೈಟ್ನಲ್ಲಿ ಬರ್ತಾ ಇದೆ, ಸೇಫ್ ಆಗಿದ್ದಾರಾ ಇಲ್ವಾ, ಪ್ರತಿಯೊಂದು ಮಾಹಿತಿ ಕೂಡ ಇದರಲ್ಲಿ ಗೊತ್ತಾಗುತ್ತೆ. ಮೊದಲೆಲ್ಲ ಒಂದೊಂದು ಸರ್ತಿ ವಿಮಾನಗಳು ಕ್ರ್ಯಾಶ್ ಆದಾಗ ಮಾಹಿತಿಗಳೇ ಗೊತ್ತಾಗ್ತಿರ್ಲಿಲ್ಲ, ಅವಶೇಷಗಳೇ ಸಿಗ್ತಿರ್ಲಿಲ್ಲ ಅಂತೆಲ್ಲ ಇತ್ತಲ್ಲ. ಅದಕ್ಕೆ ಸೆಕ್ಯೂರಿಟಿ ವೈಸ್ ಈ ರೀತಿಯಾದಂತಹ ಅನುಕೂಲತೆಗಳನ್ನ ಮಾಡಿಕೊಟ್ಟಿದ್ದಾರೆ. ಇದು ಲೈವ್ ವಿಜುವಲ್ಸ್ ನೀವು ನೋಡಿದ್ದು.